ಸ್ನೇಹಿತರೆ ನಮಸ್ಕಾರ. ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನಲ್ ಇದೆ. ಅದ್ರ ಮುಖಾಂತರ ಅನೇಕ ರೀತಿಯ ಎಪಿಸೋಡನ್ನು ಕೊಡ್ತಾ ಇದ್ದೀವಿ. ಪ್ರಕೃತಿಯಲ್ಲಿ ಸಿಕ್ಕುವಂತಹ ನಾನಾ ರೀತಿಯ ತರಕಾರಿಗಳು, ಹಣ್ಣು ಹಂಪಲು ಆಯಾ ಸೀಸ್ನಲ್ಲಿ ಬರೋದನ್ನು ನಾವು ಸೇವನೆ ಮಾಡೋದು. ಕಾರಣ ಆಯಾ ಸೀಸ್ನಲ್ಲಿ ಕೆಲವೊಂದು ರಾಸಾಯನಿಕಗಳು, ಕೆಮಿಕಲ್ಲು ರಿಲೀಸ್ ಆಗ್ತವೆ ಭೂಮಿಯಿಂದ. ಅದು ಇವು ಅಬ್ಸರ್ವ್ ಮಾಡ್ತವೆ. ಆ ರಸಾಯನಗಳು ನಮ್ಮ ದೇಹಕ್ಕೆ ಕೊಟ್ಟಾಗ ಅದರ ಸಂಬಂಧಪಟ್ಟ ಕಾಯಿಲೆಗಳು ಸೇರಿಸಲ್ಲ. ಅಂದರೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಮಾಡ್ತವೆ. ಪ್ರತಿಯೊಂದು ಅಷ್ಟೇ ಆಯಾ ಸೀಸನ್ ಸಿಕ್ಕು ಎಲ್ಲ ಪ್ರತಿಯೊಂದು ಫ್ರೂಟು ವೆಜಿಟೇಬಲ್ಸ್ ಸೇವನೆ ಮಾಡಬೇಕು. ನಾವೇನು ಮಾಡ್ತಾಯಿದ್ದೀವಿ, ಯಾವುದೋ ಒಂದು ನನಗದಾಗಲ್ಲ, ನನಗಿದಾಗಲ್ಲ, ಅದು ತಿಂದರೆ ಹಿಂಗೆ, ಇದು ತಿಂದರೆ ಹಿಂಗೆ ಅಂತ ನಾವು ಇದು ಮಾಡಿಕೊಂಡು ಕೆಲವು ಸೇವನೆ ಮಾಡೋದಿಲ್ಲ. ಆಗೇನಾಗ್ತದೆ, ಆ ರಸಾಯನಗಳು ನಮ್ಮ ದೇಹಕ್ಕೆ ಸಿಕ್ಕಲ್ಲ. ಆಗ ಅದು ನಮ್ಮ ರೋಗ ನಿರೋಧಕ ಶಕ್ತಿ ಹೆಚ್ಚಿಗೆ ಆಗಲ್ಲ, ಅಂದರೆ ಇರುವುದಿಲ್ಲ. ಆಗ ಅದರ ಸಂಬಂಧಪಟ್ಟ ಕಾಯಿಲೆ ನಮಗೆ ದೇಹದಲ್ಲಿ ಸೇರ್ಕೊಳ್ತು. ಸ್ನೇಹಿತರೆ, ಚೆನ್ನಾಗಿ ನೆನಪಿರಲಿ, ಆಯಾ ಸೀಸನಲ್ಲಿ ಸಿಕ್ಕುವ ತರಕಾರಿಗಳು, ಹಣ್ಣು ಹಂಪಲು ಎಲ್ಲನೂ ಸೇವನೆ ಮಾಡಬೇಕು. ಆಗ ನಮಗೆ ಒಳ್ಳೆಯದಾಗುತ್ತೆ. ಈಗ ಈ ಸೋರೆಕಾಯಿ ಅಂತ ಸಿಗ್ತದೀಗ. ಇದು ಒಂದು ಮಳೆಗಾಲದಲ್ಲಿ ಮತ್ತು ಇನ್ನೊಂದು ಚಳಿಗಾಲದಲ್ಲಿ 2 ಟೈಮ್ಸ್ ಸಿಗ್ತವೆ. ಇದನ್ನು ನಾವು ಸೇವನೆ ಮಾಡೋದ್ರಿಂದ ಗಂಡಸರಿಗೂ ಒಳ್ಳೆಯದು, ದೇಹಕ್ಕೂ ನಾನಾ ರೀತಿಯ ರಸಾಯನಗಳು ಇದರಲ್ಲಿ ಅಡಕವಾಗಿದ್ದು ಅದು ನಮ್ಮ ದೇಹಕ್ಕೆ ಹೋದಾಗ ನಮ್ಗೆ ಅನೇಕ ರೀತಿಯ ಕಾಯಿಲೆಗಳನ್ನು ತರಿಸೋದಿಲ್ಲ. ಕಣ್ಣಿಗೆ, ಕಿಡ್ನಿಗೆ ಜ್ಯೂಸ್ ಮಾಡ್ಕೊಂಡು ಕೊಟ್ರಿ ಅಂತೀವಿ ನಾವು. ಬೇರೆ ಮುಂದಿನ ಒಂದು ಎಪಿಸೋಡಲ್ಲಿ ಇದನ್ನು ಇನ್ನೊಂದು ಯಾವ ಥರ ಯೂಸ್ ಮಾಡಬೇಕು ಅಂತ ತಿಳಿಸ್ಕೊಡ್ತೀವಿ. ಈಗ ಸದ್ಯಕ್ಕೆ ಈ ಒಂದು ಸೋರೆಕಾಯನ್ನು ನಾವು ಸಾರವಾಗಿ, ಪಲ್ಯವಾಗಿ ಅಥವಾ ನಾನಾ ಯಾವುದೇ ನಿಮ್ಗೆ ಇಷ್ಟ ಬಂದ ಒಂದು ಅಡುಗೆಯನ್ನು ಮಾಡಿಕೊಂಡು ಸೇವನೆ ಮಾಡೋದ್ರಿಂದ ನಮಗಿದು ಒಳ್ಳೆಯದಾಗುತ್ತೆ. ನಮಸ್ಕಾರ. ಇದನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಮುಟ್ಟಿ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ.